ನೀವೇನಾದರೂ ಫ್ಲೈಟ್ ಟಿಕೆಟ್ನ ಬುಕ್ ಮಾಡಬೇಕು ಅಂತ ಇದ್ದೀರಾ ಮೊಬೈಲಲ್ಲಿ ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ಫ್ಲೈಟ್ ಟಿಕೆಟ್ನ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಒಂದು ವಿಚಾರ ಏನು ಗೊತ್ತಾ, ನಾನು ಫಸ್ಟ್ ಟೈಮ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇರೋದು. ಫುಲ್ಲು ಡೀಟೇಲ್ಸ್ನ ನಿಮಗೆ ತೋರಿಸ್ತೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಯಾವ ಥರ ಇರುತ್ತೆ ಏನು ಅಂತ. ವಿಡಿಯೋ ಪೂರ್ತಿ ನೋಡಿ ಟಿಕೆಟ್ ಬುಕ್ ಮಾಡೋದಕ್ಕೆ ಫ್ಲೈಟ್ದು ಅನ್ನೋದನ್ನ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನೀವು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ತೀರಾ ಅಂತಂದರೆ ಸೊ ನೀವು IRCTC ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಈ ಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಈ ಒಂದು ಆ್ಯಪನ್ನು ನೀವು ಓಪನ್ ಮಾಡಿಕೊಂಡಾಗ ಸೊ ನಿಮಗಿಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗಿಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆ್ಯಪಲ್ಲೇ ನೀವು ಫ್ಲೈಟನ್ನು ಕೂಡ ಬುಕ್ ಮಾಡ್ಬೋದು. ಇಲ್ಲಿ ಫ್ಲೈಟ್ಸ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಫ್ಲೈಟ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಆವಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರದೊಂದು ಪೇಜ್ ಇವಾಗ ನನಗೆ ಬಂತು. ಸೊ ನೋಡಿ, ಇಲ್ಲಿ ನಮಗೆ ಈ ಥರದೊಂದು ಪೇಜ್ ಬಂದ ಮೇಲೆ ಇವಾಗ ನಾವಿಲ್ಲಿ ಎಲ್ಲವೂ ಕೂಡ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ನೀವು ಸೂಕ್ಷ್ಮವಾಗಿ ನೋಡ್ತಾ ಹೋಗಿ, ಒಂದನ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಇಲ್ಲಿ ಮೇಲ್ಗಡೆ ಒನ್ ವೇ ಮತ್ತು ರೌಂಡ್ ಟ್ರಿಪ್ ಅಂತಿದೆ. ಸೊ ನೀವು ಒನ್ ವೇ ಅಂತ ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನೀವು ಈ ಕಡೆಯಿಂದ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಜಾಗಕ್ಕೆ ಹೋಗೋದಷ್ಟೇ ಒನ್ ವೇ ಅಂತ ಹೇಳ್ತೀವಿ. ಸೊ ನೀವೇನಾದರೂ ಈ ಕಡೆಯಿಂದ ಹೋಗಿ ವಾಪಸ್ ಆ ಕಡೆಯಿಂದನೂ ಕೂಡ ಬರೋದಕ್ಕೆ ನಿಮಗೆ ಟಿಕೆಟ್ ಬೇಕು ಅಂತಂದರೆ ರೌಂಡ್ ಟ್ರಿಪ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನೀವೇನಾದರೂ ಒಂದು ಸೈಡಿಗೆ ಜರ್ನಿ ಮಾಡ್ತಾಯಿದ್ದೀರಾ, ಆ ಕಡೆಯಿಂದ ರಿಟರ್ನ್ ಏನು ನನಗೆ ಟಿಕೆಟ್ ಬೇಡ ಅಂತಂದರೆ ಒನ್ ವೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಬೆಂಗಳೂರಿಂದ ಮುಂಬೈಗೆ ಹೋಗಬೇಕು, ನನಗೆ ಒನ್ ವೇ ಟಿಕೆಟೇ ಸಾಕು. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋದರೆ ನನಗೆ ಅದೇ ಟಿಕೆಟ್ ಸಾಕು, ವಾಪಸ್ ಬರೋ ಟಿಕೆಟೇ ನನಗೆ ಬೇಡ, ಆಯಿತಾ. ಹಾಗಾಗಿ ನಾನು ಒನ್ ವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡಿಫೆನ್ಸ್ ಫೇರು ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಮತ್ತು ಸೀನಿಯರ್ ಸಿಟಿಸನ್ನು, ಸ್ಟೂಡೆಂಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಇಲ್ಲೇನಾದರೂ ನಿಮಗೆ ನೀವು ಇದರ ಅಂಡರಲ್ಲಿದ್ದರೆ, ಈಗ ಎಕ್ಸಾಂಪಲ್ ಇವಾಗ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರೈಸ್ ಏನು ಕಮ್ಮಿ ಆಗೋದಿಲ್ಲ, ಬಟ್ ಕೆಲವೊಂದಷ್ಟು ಬೆನಿಫಿಟ್ಸ್ಗಳನ್ನ ಕೊಡ್ತಾರೆ. ಲೈಕ್ ನೀವು ಜಾಸ್ತಿ ವೆಯ್ಟ್ ಇರುವಂಥ ಒಂದು ಇದನ್ನು ನೀವು ಬ್ಯಾಗನ್ನು ಕ್ಯಾರಿ ಮಾಡ್ಬೋದು. ಆ ಥರದ್ದು ಒಂದಷ್ಟು ಬೆನಿಫಿಟ್ಸ್ ಕೊಡ್ತಾರಂತೆ. ಸೊ ಸದ್ಯಕ್ಕೆ ನಾನು ಯಾವುದನ್ನು ಕೂಡ ಸೆಲೆಕ್ಟ್ ಮಾಡ್ತಾಯಿಲ್ಲ. ಸೊ ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ನ ಮಾಡಿ ನೀವು ಎಲ್ಲಿಂದ ಹೋಗಬೇಕು ಅಂದ್ಕೊಂಡಿದ್ದೀರಾ ಏರ್ಪೋರ್ಟಿಂದ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನಿವಾಗ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬೆಂಗಳೂರು ಅಂತಿದೆ ನೋಡಿ, BLR ಅಂತ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಆಪೋಸಿಟಾಗಿ ಒಂದು ಡೆಸ್ಟಿನೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಬೇಕು, ನಂದು ಇಲ್ಲೇ ಇದೆ ಮುಂಬೈ ಅಂತ, ಮುಂಬೈ ಸೆಲೆಕ್ಟ್ ಮಾಡ್ತೀನಿ. ಓಕೆ. ಸೊ ಅದಾದ ನಂತರ ನೀವು ಸೆಲೆಕ್ಟ್ ಮಾಡಿದ ನಂತರ ನೀವು ನೋಡ್ಬೋದು ಡೇಟ್ ಬರುತ್ತೆ, ಆಯಿತಾ. ಇಲ್ಲಿ ಡಿಪಾರ್ಚರ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಡೇಟ್ ಬರುತ್ತೆ. ಯಾವ ತಾರೀಖಿಗೆ ಹೋಗಬೇಕು ಅನ್ನುವಂಥದ್ದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಡೇಟು ಕರೆಕ್ಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ನಾನು ಸೆಪ್ಟೆಂಬರ್ 2025 10ನೇ ತಾರೀಕು ಹೋಗಬೇಕು ಅಂದ್ಕೊಂಡಿದ್ದೀನಿ, ಆಯಿತಾ. ಹಾಗಾಗಿ ನಾನು ಸೆಪ್ಟೆಂಬರ್ 25 10ನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ, 10ನೇ ತಾರೀಕು ವೆಡ್ನೆಸ್ಡೇ. ಸೊ 10/9/2025 ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಿತಾ. ಆಮೇಲೆ ನೀವು ಲೊಕೇಶನ್ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಬೆಂಗಳೂರಿಂದ ಮುಂಬೈಗೆ ಹೋಗ್ತಾಯಿದ್ದೀನಿ. ಅದಾದಮೇಲೆ ರಿಟರ್ನ್ ಏನಿಲ್ಲ, ರಿಟರ್ನ್ ಟಿಕೆಟ್ ಏನು ನಾನು ತಗೋತಾ ಇಲ್ಲ, ಆಯಿತಾ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಒನ್ ಟ್ರಾವೆಲರ್ ಎಕನಾಮಿ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ ನೋಡಿ. ಒಂದು ಅಡಲ್ಟು, ಇನ್ನೊಂದು ಚೈಲ್ಡು ಮತ್ತು ಇನ್ಫ್ಯಾಂಟ್ ಅಂತ. ಸೊ 12+ ಇಯರ್ಸ್ ಏನಾದರೂ ಆಗಿದೆ ಅಂತಂದರೆ ನೀವು ಅಡಲ್ಟನ್ನು ಚೂಸ್ ಮಾಡಬೇಕು. ಚೈಲ್ಡ್ ಆಗಿದ್ದರೆ 2 ವರ್ಷದಿಂದ 12 ವರ್ಷದೊಳಗಾಗಿದ್ದರೆ ಚೈಲ್ಡನ್ನು ಸೆಲೆಕ್ಟ್ ಮಾಡಬೇಕು. ಇನ್ಫ್ಯಾಂಟ್ ಆಗಿದ್ದರೆ ಅಂಡರ್ 2 ಇಯರ್ಸ್ ಚಿಕ್ಕ ಮಕ್ಕಳುಗಳಿದ್ದರೆ ಅವರನ್ನು ನಾವು ಇದು ಇನ್ಫ್ಯಾಂಟಲ್ಲಿ ಸೆಲೆಕ್ಟ್ ಮಾಡಬೇಕು. ಈಗ ನಾನು 2 ಟಿಕೆಟ್ನ ಬುಕ್ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಈಗ ನಾನು ಅಡಲ್ಟಲ್ಲಿ 1 ಟಿಕೆಟ್ ಈಗ ಆಗಿದೆ. ಈಗ ನಾನು ಇದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಆಯಿತು, ನೀವು ನೋಡ್ಬೋದು 2 ಟಿಕೆಟ್ ಆಯಿತು ಅಲ್ವಾ. ಸೊ 2 ಟಿಕೆಟ್ಸ್ ಇಲ್ಲಿ ಆ್ಯಡ್ ಆಯಿತು. 2 ಟ್ರಾವೆಲರ್ಸ್ ಅಂತ ಬಂತು, ಎಕನಾಮಿ ಅಂತ ಬಂತು ನೋಡಿ. ಇಲ್ಲಿ ಎಕನಾಮಿ ಅಂತ ಏನಂತಂದರೆ ಈ ಫ್ಲೈಟಲ್ಲಿ 3 ಥರ ಇದೆಯಂತೆ, ಆಯಿತಾ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಕನಾಮಿ ಮತ್ತು ಬಿಸ್ನೆಸ್ಸು ಮತ್ತು ಪ್ರೀಮಿಯಮ್ ಎಕನಾಮಿ ಅಂತ. ಸೊ ಎಕನಾಮಿ ನಿಮ್ಗೊಂದು ಸ್ವಲ್ಪ ಚೀಪಾಗಿ ಸಿಗುತ್ತೆ ಟಿಕೆಟು. ಬಿಸ್ನೆಸ್ಸು ಪ್ರೀಮಿಯಮಲ್ಲಿ ಬೇಕು ಅಂತಂದರೆ ಸ್ವಲ್ಪ
ಕಾಸ್ಟ್ ಆಗುತ್ತಂತೆ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಕಾನಮಿ ಸೆಲೆಕ್ಟ್ ಮಾಡಿದ್ದೀನಿ ಆಯಿತಾ. ಸೊ 2 ಟಿಕೆಟ್ಸ್ ಆಗಿದೆ. ಸೊ ಅದಾದಮೇಲೆ ಸೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಈ ಥರ ಏನಾದರೂ ಮಕ್ಳಿಗೆ ಏನಾದ್ರು ಕರ್ಕೊಯ್ತಾ ಇದ್ದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು +1 +2 ಅಂತ. ಸೊ ನೀವು ಒಬ್ಬರೇ ಹೋಗ್ತೀರಾ ಅಂತಂದರೆ ಒಂದೇ ಟಿಕೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ನಾನು ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇದಿಷ್ಟು ಡೀಟೇಲ್ಸ್ನ ನಾವು ಕೊಡಬೇಕು. ಫಸ್ಟು ಫ್ಲೈಟು ಎಷ್ಟೊತ್ತಿಗಿದೆ ಅಂತ ಚೆಕ್ ಮಾಡಬೇಕು ಅಂತಂದರೆ ಈಗ ನಾನು ಎಲ್ಲ ಫಿಲ್ ಮಾಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗೇನಾಗುತ್ತೆ, ಲೋಡ್ ಆಗುತ್ತೆ. ಲೋಡ್ ಆಗಿ ಬೆಂಗಳೂರಿಂದ ಮುಂಬೈಗೆ ಆ ತಾರೀಕು 10ನೇ ತಾರೀಕು ಯಾವ್ಯಾವ ಫ್ಲೈಟ್ ಇದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ನಮಗೆ. ನೋಡಿ, ಇಲ್ಲಿ ತುಂಬ ವಿಷಯಗಳಿದ್ದಾವೆ ಆಯಿತಾ. ಸೊ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ನೋಡಿ, ಇಲ್ಲಿ ನೀವು ಮುಖ್ಯವಾಗಿ ನೀವು ನೋಡಬೇಕಾಗಿರುವಂಥದ್ದು ಒಂದು ಟೈಮು ಮತ್ತು ಯಾವ ಫ್ಲೈಟು ಮತ್ತು ಎಷ್ಟೊತ್ತು ಕರ್ಕೊಂಡೋಗಿ ಬಿಡುತ್ತೆ ಅನ್ನೋದು. ನೋಡಿ, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಇವಾಗ ನೋಡಿ, ಈ ಒಂದು ಆ್ಯಪಲ್ಲಿ ನಿಮಗೆ ಟೈಮಿಂಗ್ಸ್ ಏನು ತೋರಿಸ್ತಾ ಇದೆ, ಇದು ನಿಮಗೆ 24 hours ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ. ಅಂದರೆ ಟ್ರೈನ್ ಟೈಮನ್ನು ತೋರಿಸ್ತಾ ಇರುತ್ತೆ ಆಯಿತಾ. ಟೈಮ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು. 4:55 ಅಂತಂದರೆ ಇಲ್ಲಿ AM PM ಅಂತ ಬರೆದಿಲ್ಲ. 4:55 ಅಂತಂದರೆ ಬೆಳಗ್ಗೆ 4 ಗಂಟೆ ಆ ಟೈಮ್ ಹೇಳ್ತಾ ಇರೋದು ಇವರು ಆಯಿತಾ. ಸೊ ನಾವು IRCTC ಬುಕ್ ಮಾಡ್ತಾ ಇರೋದ್ರಿಂದ ನಮಗೆ ಟ್ರೈನ್ ಟೈಮ್ ಇರುತ್ತೆ 24 hours ಟೈಮು. ನೋಡಿ, 10 ಗಂಟೆ ಅಂತಂದರೆ ಬೆಳಗ್ಗೆ 10 ಗಂಟೆ AM, ಇದು 11:25. ಸೊ 12:40. 14 ಅಂತಂದರೆ ಎಷ್ಟು ಹೇಳಿ, ಮಧ್ಯಾಹ್ನ ಬರುತ್ತೆ. ಮಧ್ಯಾಹ್ನ ಎಷ್ಟು 13-14 2 ಗಂಟೆಗೆ ಬರುತ್ತೆ ಟ್ರೈನ್ ಇದು ಆಯಿತಾ. ಸೊ ಈ ಥರ ನೀವು ಇದು ಟ್ರೈನ್ ಟೈಮಿಂಗ್ಸ್ ಇರುತ್ತೆ 15:25 ಅಂತ. ಸೊ ಅದೊಂದು ನೋಡ್ಕೊಳ್ಳಿ ಕರೆಕ್ಟಾಗಿ ಟೈಮಿಂಗ್ಸು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನೀವು ಫ್ಲೈಟು ಯಾವುದನ್ನು ಬುಕ್ ಮಾಡ್ತೀರಾ ಆ ಬುಕ್ ಮಾಡಿದ ಟೈಮ್ 2 hours ಬ್ಯಾಕೇ ನೀವು ಅಲ್ಲಿಗೆ ರೀಚ್ ಆಗಬೇಕಂತೆ ಆಯಿತಾ. ಅದೊಂದು ಪ್ರೊಸೀಜರು. ಸೊ ಯಾಕೆ ರೀಚ್ ಆಗಬೇಕು ಅಂತಂದರೆ ಅದೇನೇನೋ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡೋದು ಏನೇನೋ ತುಂಬ ಪ್ರೋಸೆಸ್ ಇರುತ್ತಂತೆ. ಅದೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ವೀಡಿಯೋ ಹೋಗ್ತೀನಲ್ಲ ಅವಾಗ. ಸದ್ಯಕ್ಕೆ ಇದು ನೋಡ್ಕೊಳ್ಳಿ ಆಯಿತಾ. 2 hours ಬ್ಯಾಕ್ ಹೋಗೋ ಥರ ಟೈಮಿಂಗ್ಸ್ನ ನೀವು ಫಸ್ಟು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಅವರ್ಸ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಎಷ್ಟು ಅವರ್ ತಗೊಳುತ್ತೆ ನಿಮ್ಮ ಲೊಕೇಶನ್ಗೆ ಹೋಗೋದಕ್ಕೆ, ನೀವು ಕೊಟ್ಟಿರೋ ಲೊಕೇಶನ್ಗೆ ಅಂತ. ಅದನ್ನು ಕೂಡ ನೋಡ್ಕೊಳ್ಳಿ. ನೋಡಿ, ಇದು 2 hours 5 minutes ತಗೊಳ್ತಾ ಇದೆ ಆಯಿತಾ. 0 ಸ್ಟಾಪ್ ಇದೆ. ಕೆಲವೊಂದು ಸ್ಟಾಪ್ಗಳಿರ್ತವೆ, ಸ್ಟಾಪ್ ಇದ್ದರೆ ಸ್ವಲ್ಪ ಲೇಟಾಗಿ ಹೋಗುತ್ತೆ. ನೋಡಿ, ಇದು 1 hour 50 minutesಗೆ ಹೋಗ್ಬಿಡುತ್ತೆ ಮುಂಬೈಗೆ ಬೆಂಗಳೂರಿಂದ ಆಯಿತಾ. ಸೊ ಈ ಥರ ಟೈಮಿಂಗ್ಸ್ ಇರುತ್ತೆ. ಮತ್ತು ಇಲ್ಲಿ ಫ್ಲೈಟ್ಸ್ಗಳದ್ದು ಯಾವ್ಯಾವುದು ಡಿಫ್ರೆಂಟ್ ಫ್ಲೈಟ್ಸ್ ಇದೆ ಅದರದ್ದು ಹೆಸರೆಲ್ಲ ಇರುತ್ತೆ ನೋಡಿ. ಇಂಡಿಗೋದಲ್ಲಿ ಹೋಗ್ತೀನಿ ಅಂತಂದರೆ ಇಂಡಿಗೋ ಫ್ಲೈಟ್ದು ಈ ಥರದ್ದು ಬರೆದಿರ್ತದೆ ಅವ್ರದ್ದು ಲೋಗೋ ಎಲ್ಲ. ಅದು ನೋಡಿಕೊಂಡು ನೀವು ಆ ಫ್ಲೈಟಲ್ಲಿ ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು. ಮತ್ತು ಏರ್ ಇಂಡಿಯಾ ನೋಡಿ, ಒಂದೊಂದು ಫ್ಲೈಟ್ಗೆ ಒಂದೊಂದು ಥರ ಪ್ರೈಸ್ ಇಟ್ಟಿದ್ದಾರೆ ಆಯಿತಾ. ಸೊ ಈ ಥರ ಇರುತ್ತೆ ಕತೆ. ಆಮೇಲೆ ಇಲ್ಲಿ ಪ್ರೈಸ್ ಎಲ್ಲಿದೆ ಅಂತಂದರೆ ಇಲ್ಲಿದೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು. ಸೊ ನನಗಿಲ್ಲಿ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ತೋರಿಸ್ತದೆ. ಯಾಕೆಂತಂದರೆ 2 ಟಿಕೆಟ್ ಚೂಸ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ಸಿಂಗಲ್ ಟಿಕೆಟ್ ಚೂಸ್ ಮಾಡಿದರೆ ಅರೌಂಡ್ 4000 ಸಮಥಿಂಗ್ ಇಲ್ಲಿದೆ ನೋಡಿ ಪ್ರೈಸು. ಈ ರೇಂಜಿಗೆ ತೋರಿಸ್ತಾ ಇರೋದು 4299. 2 ಟಿಕೆಟ್ಸ್ ಸೆಲೆಕ್ಟ್ ಮಾಡಿರೋದ್ರಿಂದ ಡಬಲ್ ತೋರಿಸ್ತಾ ಇದೆ ಆಯಿತಾ. ಸೊ ಈಗ ನಾನು ಟ್ರೈನ್ ಟ್ರೈನಲ್ಲಿ ಹೋಗಿ ಅಭ್ಯಾಸ. ಸೊ ಫ್ಲೈಟಲ್ಲಿ ಈಗ ಯಾವುದು ಬೆಸ್ಟ್ ಟೈಮ್ ಇದೆ ಅದನ್ನು ನಾನು ಚೂಸ್ ಮಾಡ್ಕೊಳ್ತೀನಿ ಇಲ್ಲಿ ಯಾವುದಾದ್ರೂ ಒಂದು. ಸೊ ಇವಾಗ ನನಗೆ ಫೈನ್ ಅಂತ ಅನಿಸಿದ್ದು ಇದು 2 ಗಂಟೆ ಫ್ಲೈಟು. ಸೊ 2 ಗಂಟೆ ಅಷ್ಟರಲ್ಲಿ ನಾನು ಅಂತಂದರೆ 2 ಗಂಟೆಗೆ ಹೋಗಬೇಕು ಅಂತಂದರೆ ನಾನು ಬಿಫೋರ್ 2 hours ಬ್ಯಾಕೆ ಹೋಗಬೇಕು ಅಂತಂದರೆ 12 ಗಂಟೆಗೆ ನಾನು ಏರ್ಪೋರ್ಟ್ ಹತ್ರ ಹೋಗಬೇಕಾಗುತ್ತೆ. ಸೊ ಇದು ಬೆಸ್ಟ್ ಟೈಮ್ ಇದೆ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗಿಲ್ಲಿ ವ್ಯೂ ಪ್ರೈಸಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೊಂದು ಕೆಲವೊಂದು ಡೀಟೇಲ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ, ಎಷ್ಟೊತ್ತರಿಂದ ಎಷ್ಟೊತ್ತನಕ ಹೋಗುತ್ತೆ, ಮತ್ತು ಸೊ ಎಷ್ಟು ಟೈಮಿಂಗ್ಸ್ ತಗೊಳುತ್ತೆ. 1 hour 45 minutes ಆಗುತ್ತಂತೆ. ಅದಾದಮೇಲೆ ಸೊ ನಮಗಿಲ್ಲಿ ಈ ಒಂದು ಪ್ಲ್ಯಾನಲ್ಲಿ 8598 ರೂಪಾಯಿ ಆಗುತ್ತೆ ನನಗೆ ಆಯಿತಾ ಹೋಗೋದಕ್ಕೆ ಚಾರ್ಜಸ್ಸು 2 ಟಿಕೆಟ್ಸ್ಗೆ. ಸೊ ಇದು ನಾನು ಹೋಗ್ತಾ ಇರೋದು ರೆಗ್ಯುಲರು. ಮತ್ತು ಬ್ಯಾಗೇಜು ನೋಡಿ, ಇಲ್ಲಿ 7 kg ಕ್ಯಾಬಿನ್ ಬ್ಯಾಗೇಜ್ ನಾವು ಕ್ಯಾರಿ ಮಾಡ್ಬೋದು, ಮತ್ತು 15 kg ಚೆಕ್-ಇನ್ ಬ್ಯಾಗೇಜ್ ಇರಬೇಕಂತೆ. ಸೊ ಅಲ್ಲಿ ತನಕ ತಗೊಳ್ಬೋದು ನಾವು. ನಾನಿವಾಗ ಬುಕ್ ನಾವು ಅಂತ ಕೊಡ್ತೀನಿ ಗೈಸ್ ಆಯಿತಾ. ಸೊ ಫಸ್ಟ್ ಟೈಮು ಟಿಕೆಟ್ ಬುಕ್ ಮಾಡ್ತಾ ಇರೋದು, ಬನ್ನಿ ನೋಡುವ. ಸೊ ಇದು ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಯೂಸರ್ ID ಕೇಳ್ತದೆ ಮತ್ತು ಪಾಸ್ವರ್ಡ್ ಕೇಳ್ತದೆ. ನೀವು IRCTC ಆ್ಯಪಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದಾಗ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ನ ಯೂಸ್ ಮಾಡಿ ಲಾಗಿನ್ ಮಾಡಿರ್ತೀರ. ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಇವಾಗ ನೋಡಿ ಗೈಸ್. ಸೊ ಇವಾಗ ನಾನಲ್ಲಿ ID ಪಾಸ್ವರ್ಡ್ ಹಾಕಿದ ತಕ್ಷಣ ನನಗೆ ಈ ಥರ ಬರ್ತಾಯಿದೆ. ಇಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ತಾಯಿದ್ದೀರಾ ಮೇಲ್ಗಡೆ ಬುಕ್ಕಿಂಗ್
ಡೀಟೇಲ್ ಅಂತ ಬಂದಿದೆ. ಸೆಕೆಂಡ್ ಒನ್ ಪ್ರಿವ್ಯೂ ಅಂತಿದೆ. ಮೂರನೇ ಸ್ಟೆಪ್ಪು ಮೇಕ್ ಪೇಮೆಂಟ್ ಅಂತಿದೆ. ಸೊ ಇಲ್ಲಿ ನಮಗೆ 3 ಸ್ಟೆಪ್ನ ಮಾಡಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಫ್ಲೈಟ್ ಡೀಟೇಲು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ. ಕ್ಯಾನ್ಸಲ್ ಮಾಡಿದ್ರು ಫೀಸ್ ಎಲ್ಲ ಇರುತ್ತೆ, ಆಯಿತಾ. ಸೊ ಫ್ಲೈಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬೆಂಗಳೂರು ಟು ಮುಂಬೈ 10 ಸೆಪ್ಟೆಂಬರ್ ಎಕನಾಮಿ ರೆಗ್ಯುಲರ್ ಟಿಕೆಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಂಡಿಗೋದಲ್ಲಿ ನಾನು ಹೋಗ್ತಾ ಇರುವಂಥದ್ದು, ಆಯಿತಾ. ಸೊ ಎಲ್ಲ ಪರ್ಫೆಕ್ಟಾಗಿದೆ. ಮತ್ತು 0 ಸ್ಟಾಪು 1 hour 45 minutesಗೆ ಹೋಗುತ್ತೆ. ಸೊ 7 kg ಕ್ಯಾರಿ ಮಾಡ್ಬೋದು. ಸೊ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ನಮಗೆ ಇಲ್ಲಿ ಬರುತ್ತೆ ಟ್ರಾವೆಲರ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ಟ್ರಾವೆಲರ್ ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕು. ಸೊ ನೀವು ಯಾರು ಹೋಗ್ತಾ ಇದ್ದೀರಾ ಅವ್ರದ್ದು ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಟೈಟಲ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನೀವು ಮಿಸ್ಸಸ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಮಿಸ್ಟರು, ಸೊ ಹಾಗಾಗಿ ಮಿಸ್ಟರ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಫಸ್ಟ್ ಆ್ಯಂಡ್ ಮಿಡಲ್ ನೇಮ್ ಅಂತಿದೆ ನೋಡಿ, ಅದನ್ನು ನೀವು ನಿಮ್ಮ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಮತ್ತು ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮು ಕೂಡ ಹಾಕೊಡಿ. ನೋಡಿ, ಇವಾಗ ನನ್ನ ಹೆಸರೆಲ್ಲನೂ ಕೂಡ ಫಿಲ್ ಮಾಡಿದ್ದೀನಿ. ನಿಮ್ಮ ಹೆಸರೆಲ್ಲನೂ ಕೂಡ ಪ್ರೂಫಲ್ಲಿ ಯಾವ ಥರ ಇದೆ ಆಧಾರ್ ಕಾರ್ಡಲ್ಲಿ ಅದೇ ಥರ ಹಾಕಿ. ಅದಾದಮೇಲೆ ಟ್ರಾವೆಲರ್ ಕಾಂಟ್ಯಾಕ್ಟು, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅದೇ ತಗೊಂಡಿರುತ್ತೆ. ಕರೆಕ್ಟಾಗಿದ್ದರೆ ಓಕೆ ಅಂತ ಕೊಡಿ. ಕರೆಕ್ಟಾಗಿ ಫಿಲ್ ಮಾಡಿಕೊಡಿ, ಕರೆಕ್ಟಾಗಿಲ್ಲ ಅಂತಂದರೆ. ಸೊ ನಾನು ಫಿಲ್ ಮಾಡಿದ್ದೀನಿ. ಅದಾದಮೇಲೆ ಅಡಲ್ಟು, ಸೊ ನಾನು ಇಬ್ಬರು ಹೋಗ್ತಾ ಇರೋದ್ರಿಂದ ಸೊ ಇಲ್ಲಿ ನಾನು ಅಡಲ್ಟೂನು ಕೂಡ ಸೆಲೆಕ್ಟ್ ಮಾಡ್ತೀನಿ. ಅವರ ನೇಮು ಮತ್ತು ಲಾಸ್ಟ್ ನೇಮ್ನ ಹಾಕಿ ಮತ್ತು ಅವರ ಜಿಮೇಲ್ ID ಮತ್ತು ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ. ಸೊ ನಾನಿಲ್ಲಿ ಈ ಒಂದು ಟ್ಯಾಬನ್ನು ಫಿಲ್ ಮಾಡ್ಕೊಳ್ತೀನಿ. ಹೆಸರೆಲ್ಲ ಫಿಲ್ ಮಾಡಾಯಿತು. ಕೆಳಗಡೆಗೆ ಬಂದರೆ ಇಲ್ಲಿ ನಮಗೆ ಟ್ರಾವೆಲ್ ಇನ್ಶೂರೆನ್ಸು, ಸೊ ಫ್ರೀಯಾಗಿ ಟ್ರಾವೆಲ್ ಇನ್ಶೂರೆನ್ಸು ಇನ್ಕ್ಲೂಡ್ ಆಗಿರುತ್ತೆ. ಬೇಕಾದರೆ ನೀವು ಆ ಫೈಲನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿ ನೀವು ನೋಡ್ಬೋದು. ಸೊ ಟ್ರಾವೆಲ್ ಇನ್ಶೂರೆನ್ಸ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಬ್ಯಾಕಿಗೆ ಬರ್ತೀನಿ. ಸೊ ಈ ಒಂದು ಪೇಜಿಗೆ ಬಂದುಬಿಡ್ತೀನಿ. ನಂತರ ನಮಗೆ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಸೀಟು. ಸೊ ನಾವು ಕರೆಕ್ಟಾಗಿ ಸೀಟನ್ನು ಚೂಸ್ ಮಾಡ್ಕೋಬೇಕು, ಯಾವ ಸೀಟಲ್ಲಿ ನಾವು ಕೂತ್ಕೊಳ್ಬೇಕು ಅಂತ ಅನ್ನೋದನ್ನು. ಸೊ ಬನ್ನಿ ಇವಾಗ ನಾವು ಸೀಟನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಸೀಟ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ಸೀಟು ಅವೈಲಬಲ್ ಇರೋದು ಎಲ್ಲವೂ ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ಅಟ್ ಪ್ರೆಸೆಂಟ್ ಇವಾಗ ಇಲ್ಲಿ ನಮಗೆ ಕೆಳಗಡೆ ಮೆನ್ಷನ್ ಆಗಿದೆ ಸೊ ಯಾವುದು ಸೀಟ್ ಅನ್ಅವೈಲಬಲ್ ಅಂತ. ಸೊ ನೋಡಿ, ಇಲ್ಲಿ ಯಾವ್ಯಾವುದೆಲ್ಲ ಈ ಥರ ಕಲರ್ ಆಗಿದೆ ಇದೆಲ್ಲ ಅನ್ಅವೈಲಬಲ್ ಸೀಟ್ ಅಂತಂದರೆ ಯಾರೋ ತೊಗೊಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದಾದಮೇಲೆ ಇಲ್ಲಿ ಗ್ರೀನ್ ಆಯಿತು ಅಂತಂದರೆ ನೀವು ಸೆಲೆಕ್ಟ್ ಮಾಡೋ ಸೀಟು ಅದು ನೀವು ಸೆಲೆಕ್ಟ್ ಮಾಡಿರುವಂಥ ಸೀಟು, ಆಯಿತಾ. ಸೊ ಈಗ ಫ್ರೀ ಸೀಟ್ ಅಂತಲೂ ಕೂಡ ಇದೆ ನೋಡಿ, ಇಲ್ಲಿ ಕೆಳಗಡೆ ಈ ಥರ ನಿಮಗೆ ಖಾಲಿಯಾಗಿ, ಆಯಿತಾ. ಅಂದರೆ ಫುಲ್ಲು ವೈಟ್ ಕಲರಲ್ಲಿ ಸೀಟು ಇಲ್ಲಿ ಇತ್ತು ಅಂತಂದರೆ ಅದನ್ನು ಫ್ರೀ ಸೀಟ್ ಅಂತ ಹೇಳ್ತಾರಂತೆ. ನೋಡಿ, ಇಲ್ಲಿದೆ, ಇದೆಲ್ಲ ಫ್ರೀ ಸೀಟು. ಅಂದರೆ ಈ ಸೀಟಿಗೆ ನೀವು ದುಡ್ಡಿಲ್ಲ ಕೂತ್ಕೋಬೋದು, ಆಯಿತಾ. ಸೊ ಕೆಲವು ಸೀಟ್ಗಳಿಗೆ ನೀವು ದುಡ್ಡು ಕೊಟ್ಬಿಟ್ಟು ಕೂತ್ಕೋಬೇಕು. ಅದು ಹೇಳ್ತೀನಿ ಯಾವ ಥರ ಸೀಟ್ಗೆ ಅಂತ. ಈ ಸೀಟನ್ನು ಸೆಲೆಕ್ಟ್ ಮಾಡಬೇಕು ಕೂಡ ಕೆಲವೊಂದಷ್ಟು ಪ್ರೈಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನೋಡಿ, ಇಲ್ಲಿ 28 ಇದೆ ನೋಡಿ, ಇದು ಒಂಥರ 2 ಸೀಟ್ ಐತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಒಂದು ಸೀಟ್ಗೆ ನೋಡಿ ಎಕ್ಸ್ಟ್ರಾ 750 rupees ಕೊಡಬೇಕು, ಆಯಿತಾ. ಸೊ 2 ಸೀಟ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೂ 750. ಸೊ ಈ ಥರ ಆ್ಯಡ್ ಅಪ್ ಮಾಡಿದ್ದಾರೆ. ಸೊ ಮೇ ಬಿ ಅಲ್ಲೊಂದು ಸ್ವಲ್ಪ ಲೈಕ್ ಅವ್ರಿಗೆ ಸಪ್ರೇಟ್ ಇದಾದಂಗೆ ಆಯಿತು. ಸೊ ಹಾಗಾಗಿ ಇರಬೇಕು. ಮತ್ತು ಒಂದೊಂದು ಪ್ಲೇಸ್ಗೆ ಒಂದೊಂದು ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲದಕ್ಕೂ ಅಲ್ಲ, ಲೈಕ್ ಕೆಲವುದಕ್ಕೆ ನೀವು ನೋಡಿ ಇದಕ್ಕೆ ಸೆಲೆಕ್ಟ್ ಮಾಡ್ತು ಅಂತಂದರೆ ಒಂದು ಸೀಟ್ಗೆ 350 ರೂಪಾಯಿ, ಆಯಿತಾ. ಈ ವೈಟ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ 0, 1 ರೂಪಾಯಿ ಕೂಡ ಕೊಡೋಂಗಿಲ್ಲ, ಮಾಮೂಲಿ ಟಿಕೆಟ್ ಪ್ರೈಸ್ ಅಷ್ಟೇ. ಸೊ ಈ ಥರ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಬೆಟರು ಕೊನೆ 3 ಜಾಗ ಸಖತ್ತಾಗೈತೆ, ಆಯಿತಾ. ಕ್ಲಾಸಲ್ಲೂ ಫೈನಲ್ ಲಾಸ್ಟ್ ಬೆಂಚು, ಇಲ್ಲೂ ಲಾಸ್ಟು ಫ್ಲೈಟಲ್ಲೂ ಒಂದು ಸಲ ಹೋಗಿ ಬರೋಣ ಅಂತ. ಸೊ ನೋಡಿ, ಇವಾಗ ನಾನು ಏನು ಮಾಡಿದ್ದೀನಿ, ಕೊನೆ ಸೀಟನ್ನು ಸೆಲೆಕ್ಟ್ ಮಾಡೋಣ ಅಂತ, ಆಯಿತಾ. ಸೊ ಇದು ಮತ್ತು ಇವೆರಡನ್ನು ಕೂಡ ಚೂಸ್ ಮಾಡಿದ್ದೀನಿ 39 row ಅಲ್ಲಿ. ಸೊ ಒಂದು ಸೀಟ್ಗೆ 350 ರೂಪಾಯಿ ಆಗುತ್ತೆ, ಇನ್ನೊಂದಕ್ಕೆ 0 ರೂಪಾಯಿ ಆಗುತ್ತೆ. ಅಂದರೆ ಕಿಟಕಿ ಸೈಡ್ ಆಗಿರೋದ್ರಿಂದ, ಅಂದರೆ ವಿಂಡೋ ಸೈಡ್ ಆಗಿರೋದ್ರಿಂದ 350 ಚಾರ್ಜ್ ಇರುತ್ತೆ. ಸೊ 2 ಟಿಕೆಟ್ ಇಲ್ಲಿ ಬುಕ್ ಮಾಡಿದ್ದೀವಿ, ನೀವು ನೋಡ್ಬೋದು. ಈಗ ನಾನಿಲ್ಲಿ ಕನ್ಫರ್ಮ್ ಸೀಟ್ ಅಂತ ಕೊಡ್ತೀನಿ. ಇಲ್ಲಿ ಕೆಳಗಡೆ ನಮಗೆ ಡೀಟೇಲ್ಸು ಕೂಡ ತೋರಿಸ್ತದೆ. 39E 39F ಅಂದರೆ ಪ್ಲೇಸು. ಅಲ್ಲಿ ಹೋದಾಗ ಸೀಟನ್ನು ನಾವು ಇದು ನೋಡಿಕೊಂಡು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ, ಆಯಿತಾ. ಸೊ ಲಾಸ್ಟಿಗೆ ಬಂದುಬಿಟ್ಟಿದ್ದೀವಿ. ಸೊ ಈಗ ನಾನೇನು ಮಾಡ್ತೀನಿ, ಕನ್ಫರ್ಮ್ ಸೀಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಸೀಟು ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ಅಂತ. ಸೊ ಈಗ ಟೋಟಲ್ ಎಷ್ಟಾಯಿತು ಅಮೌಂಟು, ಸೊ ನೀವು ನೋಡ್ತಾ ಇದ್ದೀರಾ
ಸ್ಟಾರ್ಟಿಂಗ್ ತೋರಿಸಿದ್ದೇ ಒಂದು ಅಮೌಂಟ್, ಬಟ್ ಇವಾಗ ತೋರಿಸಿರೋದೇ ಒಂದು ಅಮೌಂಟ್. ನೀವು ನೋಡ್ತಾ ಇದ್ದೀರಾ, ಬೇಸ್ ಫೇರ್ ಬಂದು 6134 ರೂಪಾಯಿ ಆಗುತ್ತೆ. ಮತ್ತು ಟ್ಯಾಕ್ಸ್ ಆ್ಯಂಡ್ ಫೀಸ್ ಬಂದು 2464 ರೂಪಾಯಿ ಆಗುತ್ತೆ. ಸೀಟ್ ಚಾರ್ಜಸ್, ಒಂದು ಸೀಟ್ಗೆ 350 ರೂಪಾಯಿ ಆಯಿತು. ಇನ್ನೊಂದು ಸೀಟು ಫ್ರೀ ಇತ್ತು, ವೈಟ್ ಸೀಟ್ ಇತ್ತು, ಅದಕ್ಕೋಸ್ಕರ ಫ್ರೀ ಆಯಿತು. ಟೋಟಲ್ ಪೇಯಬಲ್ ಎಷ್ಟಾಯಿತು? 8948 ರೂಪಾಯಿ ಆಯಿತು. ಇಷ್ಟನ್ನು ಪೇ ಮಾಡಬೇಕು. ಅದಾದಮೇಲೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ಸ್ ಏನಾದರೂ ಇದ್ದರೆ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ಸ್ ಬರುತ್ತೆ. ಸದ್ಯಕ್ಕೆ ಇವಾಗ ನನಗೆ ಯಾವುದೇ ಥರ ಡಿಸ್ಕೌಂಟ್ಸ್ ಇಲ್ಲಿ ತೋರಿಸ್ತಾ ಇಲ್ಲ, ಆಯಿತಾ? ಸೊ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಬಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಹಂಗೆ ಮೇಲೆ ಬಂದರೆ ಇಲ್ಲಿ ಸೀಟು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ, ಒಂದು ಸಲ ಚೆಕ್ ಮಾಡ್ಕೋಬೋದು ಇಲ್ಲೇ ಮೇಲ್ಗಡೆ. ಆಮೇಲೆ ನಿಮ್ಗೆ ಏನಾದರೂ ಮೀಲ್ ಬೇಕು ಅಂತಂದರೆ, ಊಟ ಏನಾದರೂ ಬೇಕು, ತಿಂಡಿ ಅಂತಂದರೆ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಏನೇನೆಲ್ಲ ಬೇಕು ಅನ್ನೋದನ್ನು ನೀವು ಇಲ್ಲಿ ಮೀಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಮುಂಚಿತವಾಗಿ ಪೇಮೆಂಟ್ನು ಕೂಡ ಮಾಡ್ಬೋದು, ಆಯಿತಾ? ಅಲ್ಲಿದ್ದಾಗ ನಿಮಗೆ ಮೀಲ್ ಸಿಗುತ್ತೆ. ಸೊ ಸದ್ಯಕ್ಕೆ ನಾನೇನು ಅದೇನು ಫಿಲ್ ಮಾಡಲ್ಲ, ನನಗೇನು ಮೀಲ್ ಏನು ಬೇಕಾಗಿಲ್ಲ. ಮತ್ತು GST ಡೀಟೇಲ್ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು ನೀವು ಇಲ್ಲಿ, ಆಯಿತಾ? ಸೊ ಇದಿಷ್ಟು ಕತೆ. ಈಗೆಲ್ಲವೂ ಕೂಡ ನಾನು ಫಿಲ್ ಮಾಡಿದ್ದೀನಿ. ಅದಾದಮೇಲೆ ಗೈಸ್ ಇನ್ನೊಂದು ಓಪನ್ ಆಗುತ್ತೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ. ನೋಡಿ, ಇಲ್ಲಿ ನಿಮ್ಮ ಒಂದು ನೇಮು ಮತ್ತು ಲಾಸ್ಟ್ ನೇಮು ಮತ್ತು ಇಮೇಲ್ ಐ ಡಿ, ಅಡ್ರೆಸ್ಸು, ನಿಮ್ಮ ಮನೆ ಅಡ್ರೆಸ್ಸನ್ನು ನೀವು ಇಲ್ಲಿ ಹಾಕಬೇಕು. ಮತ್ತು ಕಂಟ್ರಿನ ಸೆಲೆಕ್ಟ್ ಮಾಡಿ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡಿ, ಪಿನ್ ಕೋಡ್ನ ಹಾಕಿ, ಮತ್ತು ಕಂಟ್ರಿ ಕೋಡ್ನ ಹಾಕಿ, ಫೋನ್ ನಂಬರ್ನ ಹಾಕಿ. ಇದಿಷ್ಟನ್ನು ಕೂಡ ಫಿಲ್ ಮಾಡಿ ಕೆಳಗಡೆ ಬಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇವಾಗ ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಸೊ ನಮಗೆ ಇಲ್ಲಿ ಇನ್ನೊಂದು ಪ್ರೈಸ್ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಫೇರ್ ಬ್ರೇಕಪ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಒಂದು ಕನ್ವೀನಿಯನ್ಸ್ ಚಾರ್ಜಸ್ಸು ಕೂಡ ಹಾಕಿದ್ದಾರೆ, ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ. ಸೊ ನಾವು ಮುಂಚಿತವಾಗಿ ಬುಕ್ ಮಾಡ್ತಾ ಇದ್ದೀವಲ್ಲ, ಅದರ ಚಾರ್ಜಸ್ಸು ಕೂಡ ಹಾಕಿದ್ದಾರೆ 230 ರೂಪಾಯಿ. ಸೊ ಟೋಟಲ್ ಬಂದು 9184 ರೂಪಾಯಿ ಆಯಿತು. ಒಂದು ಬಾಕ್ಸ್ ಇದೆ, ಇದನ್ನು ಟಿಕ್ ಮಾಡಿ ಇಲ್ಲಿ ಜಸ್ಟ್ ಮೇಕ್ ಪೇಮೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಸೊ ನೀವು UPI ಮುಖಾಂತರ ಮಾಡ್ಬೋದು, ಪೇಟಿಎಮ್ಮು, ಗೂಗಲ್ ಪೇ, ಇದೆಲ್ಲದ್ರ ಮುಖಾಂತರ. ಸೊ ನಾನಿವಾಗ ಪೇಟಿಎಮ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನಿವಾಗ ಪೇ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಪೇಮೆಂಟ್ ಆಗಿದೆ, 9184 ರೂಪಾಯಿ ಪೇ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ನಾನು ಅದೇ ಒಂದು ಪೇಜಿಗೆ ಬರ್ತೀನಿ. ಇವಾಗ ಕನ್ಫರ್ಮೇಷನ್ ಮೆಸೇಜು ಕೂಡ ಬಂತು, ಮತ್ತು ಇಲ್ಲಿ ನನಗೆ ಡಿಜಿಟಲಿ ಒಂದು ಟಿಕೆಟು ಕೂಡ ಬಂದಿದೆ, ಮೇಲು ಕೂಡ ಬಂತು. ಸೊ ಇದನ್ನು ನಾವು ಬೇಕಾದರೆ ಪ್ರಿಂಟೌಟು ಕೂಡ ತಗೋಬೋದು. ನೋಡಿ, ಇಷ್ಟು ಪ್ರೊಸೀಜರ್ನ ನೀವು ಮಾಡಿದ್ಮೇಲೆ, ಪೇಮೆಂಟ್ ಎಲ್ಲ ಆದಮೇಲೆ, ಸೊ ನಿಮಗೆ ಒಂದು ಮೆಸೇಜ್ ಎಲ್ಲವೂ ಕೂಡ ಬರುತ್ತೆ. ನೀವು ಅಲ್ಲಿ ಯಾವ ಇಮೇಲ್ ಐ ಡಿ ಹಾಕಿರ್ತೀರ, ಯಾವ ಫೋನ್ ನಂಬರ್ ಹಾಕಿರ್ತೀರ, ಅದೆಲ್ಲದಕ್ಕೂ ಕೂಡ ಒಂದು ಡಾಕ್ಯುಮೆಂಟ್ ಮೆಸೇಜ್ ಕಳಿಸ್ತಾರೆ, PDF ಕಳಿಸ್ತಾರೆ. ಅದರಲ್ಲಿ ನಿಮಗೆ ಒಂದು ಟಿಕೆಟ್ದು ಎಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ. ಅದನ್ನು ಇಟ್ಕೊಂಡೋಗಿ ನೀವು ಫ್ಲೈಟ್ ಹತ್ತಕ್ಕೆ ಹೋಗ್ತಿರಲ್ಲ, ಆ ಟೈಮಲ್ಲಿ ಎಂಟ್ರಿ ಎಲ್ಲ ಆಗೋ ಟೈಮಲ್ಲಿ ಸೊ ಅಲ್ಲಿ ನೀವು ಬೋರ್ಡಿಂಗ್ ಪಾಸನ್ನು ನೀವು ಅದನ್ನು ತೋರಿಸ್ಬಿಟ್ಟು ನೀವು ತಗೊಳ್ಬೇಕಾಗುತ್ತೆ, ಆಯಿತಾ? ಸೊ ಇದಿಷ್ಟು ಪ್ರೊಸೀಜರ್. ಆ್ಯಂಡ್ ನೀವು ಅದನ್ನು ತಗೊಳ್ಬೇಕು ಅಂತಂದರೆ ಸೊ ನೀವಲ್ಲಿ ಆಧಾರ್ ಕಾರ್ಡ್ನ ತಗೊಂಡು ಹೋಗಬೇಕು, ಆಯಿತಾ? ನೀವೇನಾದರೂ ಹೋಗ್ತಾ ಇದ್ದೀರಾ ಫ್ಲೈಟಲ್ಲಿ ಅಂತಂದರೆ ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ಡು. ಸೊ ನಿಮ್ಮ ಹತ್ರ ಒರಿಜಿನಲ್ ಇರಬೇಕಾಗುತ್ತೆ. ಒರಿಜಿನಲ್ ತಗೊಂಡೋಗಿ ಅಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್ ಎಲ್ಲವೂ ಕೂಡ ಕೊಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಫ್ಲೈಟನ್ನ ಹತ್ಬೋದು. ಸೊ ಈ ಥರ ನೀವು ಫ್ಲೈಟ್ ಟಿಕೆಟ್ನ ನೀವು ಮೊಬೈಲಲ್ಲೇ ಬುಕ್ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಈ IRCTC ಆ್ಯಪಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಕನ್ವೀನಿಯನ್ಸ್ ಚಾರ್ಜ್ ಅಂತ ಬರುತ್ತೆ, ಲಾಸ್ಟಲ್ಲಿ ನೀವು ನೋಡಿರ್ತೀರ. ಸೊ ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಒಂದು ಪೇಮೆಂಟ್ ತೋರಿಸ್ತು, ಅದಾದಮೇಲೆ ಫುಲ್ ಪೇಮೆಂಟ್ ಮಾಡಬೇಕಾದ್ರೆ ಒಂದು ಪೇಮೆಂಟ್ ತೋರಿಸ್ತು. ಸೊ ಅದು ಆ ಒಂದು ಪ್ಲ್ಯಾಟ್ಫಾರ್ಮ್ಗಳು ಚಾರ್ಜಸ್ನ ಮಾಡುತ್ತೆ. ಸೊ ಈ ಥರದ್ದೆಲ್ಲ ಇರುತ್ತೆ ಚಾರ್ಜಸ್ ಎಲ್ಲವೂ ಕೂಡ, ಅದೆಲ್ಲ ಸೇರಿಸೇ ನಿಮಗೆ ಟಿಕೆಟ್ ಬುಕ್ ಆಗುವಂಥದ್ದು. ಸೊ ಈ ಥರ ನೀವು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಬೋದು. ಎಲ್ಲವೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ನಿಮಗೆ IRCTC ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ಕೂಡ ವೀಡಿಯೋ ಹಾಕ್ತೀನಿ, ಸ್ಕ್ರೀನ್ ಮೇಲೆ ನೋಡಿಕೊಂಡು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.